ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿಯಿಂದ ಆದಂತ ಅಡ್ಡ ಮತದಾನ ಉಚ್ಚಾಟನೆ ಮಾಡಿದ್ರು ಬಿಜೆಪಿ ಪರವೇ ಯತ್ನಾಳ್ ಮತದಾನ ಮಾಡಿದ್ದಾರೆ. ಯತ್ನಾಳ್ ಪಕ್ಷಕ್ಕೆ ನಿಷ್ಠಾವಂತ ಅಂತ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಬಸನಗೌಡ ಯತ್ನಾಳ್ ತಪ್ಪನ್ನ ಮನ್ನಿಸೋ ಕೆಲಸ ಆಗಬೇಕು. ಯತ್ನಾಳ್ರನ್ನ ಪಕ್ಷಕ್ಕೆ ಕರೆತಂದು ವಿಪಕ್ಷ ನಾಯಕರನ್ನಾಗಿ ಮಾಡಿ 2028ರ ಚುನಾವಣಾ ದೃಷ್ಟಿಯಿಂದ ಪಕ್ಷ ಸಂಘಟನೆ ಆಗಬೇಕು. ಎಲ್ಲ ಹಂತದಲ್ಲೂ ಹೈಕಮಾಂಡ್ ಬದಲಾವಣೆ ಮಾಡಬೇಕು. ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಿಂದಲೂ ಕೂಡ ಕಿತ್ತೊಗಿಬೇಕು. ಹೈಕಮಾಂಡ್ ರಾಜ್ಯದತ್ತ ಗಮನ ಹರಿಸಲಿ ಅಂತ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಆದರೂ ಕೂಡ ಯತ್ನಾಳ್ ಪಕ್ಷದ ಅಭ್ಯರ್ಥಿಯನ್ನೇ ಬೆಂಬಲಿಸಿದ್ದಾರೆ. ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ. ಇದನ್ನ ಹೈಕಮಾಂಡ್ ಗಮನಿಸಬೇಕು ಅಂತ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ರಿಕ್ವೆಸ್ಟು, ಯಾರ್ಯಾರು ಪಕ್ಷದಿಂದ ಹೊರಗಡೆ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರಾಮಾಣಿಕತೆಯನ್ನು ಮತ್ತು ಪಕ್ಷನಿಷ್ಠೆಯನ್ನು ತೋರಿಸಿರ್ತಕ್ಕಂಥ ಯತ್ನಾಳ್ ಅವ್ರನ್ನ ತಗೊಬರ್ಬೇಕು ವಾಪಸ್ ಒಂದು. ಮತ್ತು ಇಂಥವರಿಗೆ ಅವಕಾಶವನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಅವ್ರನ್ನ ಮಾಡ್ತೀರಿ ಅನ್ನೋದಾದರೆ ವೆಲ್ ಆ್ಯಂಡ್ ಗುಡ್, ಬಿಕಾಸ್ ವಿಲ್ ಬಿ ಎ ವೆರಿ ಪವರ್ಫುಲ್ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಇರ್ತಾರೆ ಅಂತೇಳಿ ನನ್ನ ಇಚ್ಛೆ ಇದೆ. ನಮ್ಮ ಇಚ್ಛೆನೂ ಕೂಡ ಇದೆ. ಕರ್ನಾಟಕ ಇವತ್ತು ಬಯಸ್ತಾ ಇದೆ ಒಬ್ಬ ಏಬಲ್ ಇವರು ಇರಬೇಕು ಅಂತೇಳಿ. ಅಶೋಕರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಮಾತನಾಡಬೇಕು ಅಂತಲ್ಲ, ಅವರು ಇರ್ತಕ್ಕಂಥದ್ದು ಒಂದು ಕಡೆಗೆ ಇದ್ದೇ ಇದ್ದಾರೆ, ನಾಯಕರುಗಳಾಗಿ ಇದ್ದಾರೆ. ಆದರೆ ಇವತ್ತು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥ ಪಕ್ಷನಿಷ್ಠೆ ಏನಿದೆ ಅದನ್ನು ಇದು ಮಾಡಬೇಕು. ಮತ್ತು ಅಲ್ಪ ಸ್ವಲ್ಪ ತಪ್ಪಾಗಿರ್ತಕ್ಕಂಥದ್ದಕ್ಕೆ ಅದಕ್ಕೆ ಒಂದು ಕ್ಷಮಾದಾನ ಥರ ನಾವು ಇಂಥವ್ರು ಕಾರ್ಯಕರ್ತರೇ ಬೇಕು ಅದನ್ನು ದೊಡ್ಡತನದಿಂದ ನೋಡಿದರೆ ಭಾಳ ಉತ್ತಮ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಮತ್ತು ಈ ವ್ಯಾಪಾರವನ್ನು, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಇವತ್ತು ಮಾಡಿಬಿಟ್ಟು ನಮ್ಮ ಪರಿಷತ್ನಲ್ಲಿ ಈ ಥರದ ಮುಖಭಂಗವನ್ನು ಮಾಡ್ಕೊಂಡಿದ್ದಾರೆ. ಇದೇ ಹೆಚ್ಚು ಕಡಿಮೆ ಹಿಂಗೆ ಮಾಡಿದ್ರು ಅಂದರೆ 7 ಸ್ಥಾನವನ್ನು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಜೊತೆಗೆ ಅಡ್ಜಸ್ಟ್ ಆನಂದೆ ಈ 7 ಇವರು ಕೊಟ್ಟಿದ್ರೂ ಆಶ್ಚರ್ಯ ಆಗ್ತಿರಲಿಲ್ಲ. ಅಂಥ ಪರಿಸ್ಥಿತಿಯನ್ನು ಇವರು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇದು ಅಕ್ಷಮ್ಯ. ಇದು ಪಕ್ಷ ವಿರೋಧ ಚಟುವಟಿಕೆಗಳಾಗ್ತವೆ ಯಾರೇ ಕ್ರಾಸ್ ವೋಟ್ ಮಾಡಿದ್ರು. ಮತ್ತು ಇದನ್ನು ಹ್ಯಾಂಡ್ಲ್ ಮಾಡಿರ್ತಕ್ಕಂಥ ಇದನ್ನು ಒಂದು ಆತ್ಮಾವಲೋಕನವನ್ನು ಮಾಡಬೇಕಾಗುತ್ತೆ. ಮತ್ತು ಇದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.